ಪರೀಕ್ಷೆಗೆ ಕರೆ ತಂದಿದ್ದಷ್ಟೇ ಅಲ್ಲ, ಪಾಸ್ ಆದ ಮೇಲೆ ಮನೆಗೆ ಹೋಗಿ ಸನ್ಮಾನಿಸಿದರು. ಬಿಇಒ ಗಂಗಾಧರ್ ಹಣ್ಣಿಗೇರಿಯವರ ಮಾನವೀಯತೆಗೆ ಇಡೀ ರಾಜ್ಯವೇ ಫಿದಾ. ಶಿಕ್ಷಣಕ್ಕೆ ದಾರಿದೀಪವಾದ ಅಧಿಕಾರಿ. ಬನ್ನಿ ನೋಡೋಣ, ಹಾಗಿದ್ರೆ ಅಧಿಕಾರಿ ಯಾರು, ಹಾಗಿದ್ದಾದ್ರೂ ಏನು ಎಂದು. ನಮಸ್ಕಾರ. ಇಂದು ನಾವೆಲ್ಲರೂ ನೋಡಲೇಬೇಕಾದ ಒಂದು ಅಪರೂಪದ ಸುದ್ದಿ ಇಲ್ಲಿದೆ. ಸಾಮಾನ್ಯವಾಗಿ ಅಧಿಕಾರಿಗಳು ಒಂದು ಕೆಲಸ ಮುಗಿದ ಮೇಲೆ ಮರೆತು ಬಿಡುತ್ತಾರೆ. ಆದರೆ ಮೊಂಟೆರೆಗೆ ಬಿಇಒ ಗಂಗಾಧರ್ ಹಣ್ಣಿಗೇರಿಯವರು ಹಾಗಲ್ಲ. ತಾವು ಪರೀಕ್ಷೆ ಬರೆಸಿದ್ದ ಮಗು ಇಂದು 73% ಅಂಕ ಗಳಿಸಿದ ತಕ್ಷಣ ಆಕೆಯ ಬಡ ಗುಡಿಸಲಿಗೆ ಹುಡುಕಿಕೊಂಡು ಹೋಗಿ ಅಚ್ಚರಿ ಮೂಡಿಸಿದ್ದಾರೆ. ಹೌದು, ಪೇಟಾಲೂರು ಗ್ರಾಮದ ಪಲ್ಲವಿಯ ಮನೆಗೆ ಭೇಟಿ ನೀಡಿದ ಅಧಿಕಾರಿಗಳ ತಂಡ ಕೇವಲ ಹಾರ ಹಾಕಿ ಸನ್ಮಾನ ಮಾಡಿದ್ದಷ್ಟೇ ಅಲ್ಲ, ಆಕೆಯ ಮುಂದಿನ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದೆ. ಹಣದ ಕೊರತೆಯಿಂದ ನೀನು ಓದು ನಿಲ್ಲಬಾರದು, ನೀನು ಎಲ್ಲಿ ಓದುತ್ತೀಯೋ ಅಲ್ಲಿಗೆ ನಾವು ಸೇರಿಸುತ್ತೇವೆ, ಸಂಪೂರ್ಣ ವೆಚ್ಚವನ್ನ ನಾವೇ ಭರಿಸುತ್ತೇವೆ ಎಂದು ಭರವಸೆ ನೀಡುವ ಮೂಲಕ ಒಬ್ಬ ಅಧಿಕಾರಿಯಾಗಿ ಅಲ್ಲದೆ ಒಬ್ಬ ತಂದೆಯಾಗಿ ನಿಂತಿದ್ದಾರೆ. ಇವತ್ತಿನ ದಿನಗಳಲ್ಲಿ ಶಿಕ್ಷಣವೇ ವ್ಯಾಪಾರವಾಗುತ್ತಿರುವಾಗ ಇಂತಹ ಅಧಿಕಾರಿಗಳು ಇಂದಿನ ಶಿಕ್ಷಣ ವ್ಯವಸ್ಥೆಗೆ ಹೊಸ ಚೈತನ್ಯವನ್ನ ನೀಡುತ್ತಿದ್ದಾರೆ. ಬಡತನ ಎಂಬ ಕತ್ತಲಲ್ಲಿ ಕಳೆದು ಹೋಗಬೇಕಿದ್ದ ಒಂದು ಪ್ರತಿಭೆಗೆ ಇವತ್ತು ಅಧಿಕಾರಿಗಳೇ ದಾರಿದೀಪವಾಗಿದ್ದಾರೆ. ಶಿಕ್ಷಣ ಎಂದರೆ ಕೇವಲ ಅಂಕಗಳಲ್ಲ, ಅದು ಇಂತಹ ಮಾನವೀಯತೆ ಎಂಬುದನ್ನ ಹಣ್ಣಿಗೇರಿ ಸರ್ ಮತ್ತು ಅವರ ತಂಡ ಸಾಬೀತುಪಡಿಸಿದೆ. ಸಾಧಕಿ ಪಲ್ಲವಿ ಮತ್ತು ಆಕೆಗೆ ಬೆನ್ನೆಲುಬಾಗಿ ನಿಂತ ಈ ದೇವದೂತ ಅಧಿಕಾರಿಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಇಂತಹ ಸ್ಫೂರ್ತಿದಾಯಕ ಸುದ್ದಿಗಳಿಗಾಗಿ ಸಮಗ್ರ ನ್ಯೂಸ್ ಟೈಮ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. PUC ಎಲ್ಲಿ ಓದ್ತಾರಂತ ಫ್ರೀ ಕೊಡ್ತಾರೆ. ನನಗೆ ಗೊತ್ತಿದ್ದಿಲ್ಲ, ಮೊದಲು ಗೊತ್ತಿದ್ದಿಲ್ಲ ನನಗೆ. ಈಗ ಅದ ಒಂದು ಎಲ್ಲ ಫ್ರೀ, ವಸತಿ ಫ್ರೀ, ಕಾಲೇಜ್ ಫ್ರೀ, ಎಲ್ಲ ಫ್ರೀ. ಏನು ಒಂದು ರೂಪಾಯಿ ಕಟ್ಟಂಗಿಲ್ಲ. ಸೈನ್ಸ್ ಮಾಡ್ತಾರೆ ಸೈನ್ಸ್, ಆರ್ಟ್ಸ್ ಮಾಡ್ತಾರೆ ಆರ್ಟ್ಸ್. ಏನು ಮಾಡ್ಬೇಕಂದ್ರೆ ಸೈನ್ಸ್ ಎರಡು ಕಡೆ ಅದಾವ್ರಿ. ದಿನ ಪಲ್ಲವಿ ಎಂಬ ವಿದ್ಯಾರ್ಥಿನಿ ಕೂಲಿ ಕೆಲಸಕ್ಕೆ ಹೋಗಿದ್ವಿ. ಪರೀಕ್ಷೆಗೆ ಅಟೆಂಡ್ ಆಗಿದ್ದಿಲ್ಲ. ಅವತ್ತಿನ ದಿನ ನಾವು ವಿಷಯ ಗೊತ್ತಾಗಿ ಕರ್ಕೊಂಡು ಬಂದಿದ್ವಿ. ಆದರೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಅವತ್ತಿನ ಪರೀಕ್ಷೆಯನ್ನು ತಪ್ಪಿಸ್ಕೊಂಡಿದ್ರೆ ಆಕೆ ಜೀವನಕ್ಕೆ ಭಾಳಷ್ಟು ತೊಂದರೆ ಆಗ್ತಿತ್ತು. ಈಗ ಅವತ್ತು ಪರೀಕ್ಷೆ ಕುಂತಿದ್ದಕ್ಕೆ ಆ ವಿದ್ಯಾರ್ಥಿನಿ ಇವತ್ತು 73%, 73% ಓದದೆ ಕೇವಲ ಕೆಲಸ ಮಾಡ್ಕೊತ ನೇರವಾಗಿ ಹೋಗಿ ಪರೀಕ್ಷೆಗೆ ಬರೆದು ಪಾಸಾಗಿದ್ದಾಳೆ. ಅಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿ, ಅಭ್ಯಾಸ ಮಾಡಿಲ್ಲ, ಏನಿಲ್ಲ, ನೇರವಾಗಿ ಪರೀಕ್ಷೆ ಬರೆದ್ರೆ ಇಷ್ಟೊಂದು ಮಾರ್ಕ್ಸ್ ತೆಗೆದುಕೊಂಡ. ಆದ್ದರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿ. ಭಾಳಷ್ಟು ಸಮಾಜ ಸೇವಕರು, ಭಾಳಷ್ಟು ಕಾಲೇಜಿನವರು ದೂರವಾಣಿ ಮೂಲಕ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಆ ವಿದ್ಯಾರ್ಥಿನಿ ಮುಂದಿನ ವ್ಯಾಸಂಗ, ಉನ್ನತ ವ್ಯಾಸಂಗವನ್ನು ಕಲಿಸಲಿಕ್ಕೆ ಭಾಳಷ್ಟು ಹಿರಿಯರು, ಶಿಕ್ಷಣ ತಜ್ಞರು ಮುಂದೆ ಬಂದಿದ್ದಾರೆ. ಆ ವಿದ್ಯಾರ್ಥಿನಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಏನಾದರೂ ಸಾಧನೆ ಮಾಡಲಿ, ಆಕೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಕೊಡೋಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಪಲ್ಲವಿ ಏನು ಡಿಸೈಡ್ ಮಾಡ್ತಾಳೆ, ಸೈನ್ಸ್ ವಿಜ್ಞಾನ ವಿಭಾಗ ಆಯ್ಕೆ ಮಾಡಿಕೊಂಡ್ರೆ ವಿಜ್ಞಾನ ವಿಭಾಗಕ್ಕೆ, ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಂಡ್ರೆ ವಾಣಿಜ್ಯ ವಿಭಾಗ, ಕಲಾ ವಿಭಾಗವನ್ನು ಆಯ್ಕೆ ಮಾಡಿದ್ರೆ ಕಲಾ ವಿಭಾಗಕ್ಕೆ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಆಕೆ ಉತ್ತಮವಾಗಿ ಕಲಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾಳಷ್ಟು ಕಾಲೇಜಿನವರು ಫೋನ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಶಿಕ್ಷಣ ತಜ್ಞರು, ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾಲ್ ಮಾಡಿ ನಮ್ಮನ್ನು ಹೇಳ್ತಾ ಇದ್ದಾರೆ. ಆಕೆ ಎಲ್ಲಿ ಕಲಿತೀನಿ ಅಂತಾಳೆ ಅಲ್ಲಿಗೆ ಕಲಿಸ್ಲಿಕ್ಕೆ, ಧಾರವಾಡ, ಕೊಪ್ಪಳ, ದಾವಣಗೆರೆ, ಎಲ್ಲಾದರೂ ಆಕೆ ಎಲ್ಲಿ ಓದ್ತಾನೆ ಅಂತ ಎಲ್ಲ ವಿದೌಟ್ ಫೀಸ್ ವಿತ್ ಹಾಸ್ಟೆಲ್ ಆಕೆಗೆ ಕಲಿಸ್ಲಿಕ್ಕೆ 2-3 ಸಂಸ್ಥೆದವರು ಇವರು ಈಗಾಗಲೇ ಹೇಳಿದ್ದಾರೆ. ಅವರು ಆ ರೀತಿ ಆಕೆ ಒಪ್ಪಿಕೊಂಡ್ಲಂದ್ರೆ ಆಕೆ ಕಳಿಸ್ಲಿಕ್ಕೆ ನಾವು ತಯಾರಿದ್ದೀವಿ. ಮುಂದಿನ ನಿರ್ಧಾರ ಅವರಿಗೆ ಅವ್ರ ತಂದೆ ಪಾಲಕರು ಏನು ಹೇಳ್ತಾರೆ ಅದನ್ನು ನಿರ್ಧಾರವನ್ನು ಮಾಡ್ತೀವಿ. ಓಕೆ.
ನಮಸ್ಕಾರ. ನಾನು ನಾಗರಾಜ್ ಹಳ್ಳಿಕೇರಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು. ಮೊದಲನೇದಾಗಿ ನಮ್ಮ ಮುಂಡ್ರಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಗಂಗಾಧರ ಅಣಿಗೇರಿ ಸರ್ ಅವರಿಗೆ ನಾನು ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಅಂದರೆ ಇವತ್ತಿನ ದಿವಸ SLC ವಾರ್ಷಿಕ ಪರೀಕ್ಷೆಯ 1ನೇ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಗೊಂಡಿದ್ದು. ಕಳೆದ ಅಂದರೆ ಇದೇ ಏಪ್ರಿಲ್ನಲ್ಲಿ ಪರೀಕ್ಷೆಗಳು ಅಂತ್ಯಗೊಂಡಿತ್ತು. ಈ ಪರೀಕ್ಷೆಯಲ್ಲಿ ಪಲ್ಲವಿ ಹಳ್ಳಿಕೇರಿ ಈ ವಿದ್ಯಾರ್ಥಿನಿ ವಿಜ್ಞಾನ ಪರೀಕ್ಷೆಯ ದಿನ ಕೂಲಿ ಕೆಲಸಕ್ಕಾಗಿ ತನ್ನ ತಾಯಿಯೊಂದಿಗೆ ಬೇರೆಯವರ ತೋಟಕ್ಕೆ ಹೋಗಿದ್ಲು. ಅಂಥ ಸಂದರ್ಭದಲ್ಲಿ ಬರದೂರು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕ ವೃಂದದವರು BO ಅವರ ಗಮನಕ್ಕೆ ತಂದು ಆ ವಿದ್ಯಾರ್ಥಿಯನ್ನು BO ಅವರ ಒಂದು ನೇತೃತ್ವದಲ್ಲಿ ಕರ್ಕೊಂಡು ಬಂದು ಪರೀಕ್ಷಾ ಕೇಂದ್ರಕ್ಕೆ ಕರ್ಕೊಂಡು ಬಂದು